ಹಾಯ್, ವೆಲ್ಕಮ್ ಟು ಸಿರಿ ದ ಕ್ರಿಯೇಟಿವ್ ಥ್ರೆಡ್ಸ್. ಇದು ನೋಡಿ, ಇದಕ್ಕೆ ಸ್ಮಾಲ್ ಬೀಡ್ ಹಾಕಿದ್ದೀನಿ, ಇದಕ್ಕೆ ದೊಡ್ಡ ಬೀಡ್ ಹಾಕಿದ್ದೀನಿ. ಮತ್ತು ಇದು 6 ಪೆಟಲು, ಇದು 5 ಪೆಟಲು. ಸಣ್ಣ ಬೀಡ್ ಹಾಕಿದರೆ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ, ದೊಡ್ಡ ಬೀಡ್ ಹಾಕಿದರೆ ಒಂಚೂರು ಕಷ್ಟ ಆಗುತ್ತೆ. ಫಸ್ಟಿಗೆ 6 ಥ್ರೆಡ್ ತೊಗೊಂಡು ದಾರನ ಒಂಚೂರು ಎಂಡಿಗೆ ಜಾಸ್ತಿ ಬಿಟ್ಟು ಒಂದು ಅಥವಾ 2 ನಾಟ್ ಹಾಕೊಳ್ಳಿ ಸಾಕು. ಭಾಳ ದಪ್ಪ ಮಾಡ್ಕೋಬೇಡಿ, ಇದಕ್ಕಂದರೆ ಆಮೇಲೆ ಆ ಥ್ರೆಡ್ ಹಿಡ್ಕೊಂಡೆ ನಾವು ವರ್ಕ್ ಮಾಡ್ಕೊತ ಹೋಗ್ತೀವಿ ಲಾಸ್ಟಿಗೆ. ಸೊ ನಾಟ್ ಹಾಕಿಂದ ಇವಾಗ ನಿಡಲಿಗೆ ರಿಂಗ್ ಬೀಡು ಒಳಗಡೆ ರೌಂಡ್ ಬೀಡು ತೊಗೊಂಡು ಅದನ್ನ ಥ್ರೆಡ್ ಒಳಗಡೆ ಹಾಕ್ಕೊಳ್ಳಿ. ಹಾಕೊಂಡಿಂದ ಫಸ್ಟಿಗೆ ಒಂದು ಲಾಕ್ ಮಾಡ್ಕೊಳ್ಳಿ, ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿಂದ ಚೈನ್ ಹಾಕ್ಕೋಬೇಕು. ಇವಾಗ 1 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ರಿಂಗ್ ಒಳಗಡೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 4 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನೆಕ್ಸ್ಟ್ 4 ಡಬಲ್ ಕ್ರೋಶಾಗಿಂದ ನೆಕ್ಸ್ಟ್ 3 ಚೈನ್ ಹಾಕ್ಕೊಳ್ಳಿ. 1 2 3 ಚೈನ್ ಹಾಕಿ ರಿಂಗ್ ಬೀಡ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಆರ್ ಲಾಕ್ ಎರಡು ಸೇಮೆ. ಲಾಕ್ ಮಾಡಿ ಆ ವರ್ಕ್ನ ಒಂಚೂರು ಪೆಟಲ್ ಹತ್ರ ಸರಿಸ್ಕೊಂಡು ಮತ್ತೆ 2 ಚೈನ್ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು, ಮತ್ತು 4 ಡಬಲ್ ಕ್ರೋಶ ಸೇಮ್ ಇದೇ ಥರ ಪೆಟಲ್ಸ್ ಮಾಡ್ಕೊಂಡು ತೊಗೋಬೇಕು. ಪೆಟಲ್ ಮುಖದಿಂದ 3 ಚೈನ್ ಹಾಕಿ ಲಾಕ್ ಮಾಡಿ ಇನ್ನೊಂದು ಪೆಟಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 2 ಚೈನ್ ಹಾಕ್ಕೊಳ್ಳಿ. ಸೇಮ್ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು, 4 ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಈಗ 3 ಚೈನಾಗಿಂದ ಲಾಕ್ ಮಾಡ್ತೀವಲ್ಲ, ಈಗ 3 ಪೆಟಲ್ಸ್ ಆದವು. 3 ಪೆಟಲ್ಸ್ ಆಗಿಂದ ಇವಾಗ ನಾವು ಈ ಸೈಡ್ 3 ಪೆಟಲ್ಸ್ ಮಾಡಿದ್ವಿ, ಈಗ ಬೀಡ್ ಆ ಸೈಡ್ 3 ಪೆಟಲ್ಸ್ ಮಾಡ್ಕೋಬೇಕು. 2 ಚೈನ್ ಹಾಕಿ ನೋಡಿದ್ದು ಎಕ್ಸ್ಟ್ರಾ ಥ್ರೆಡ್ ಬಿಟ್ಟಿದ್ದೀವಲ್ಲ, ಆ ಥ್ರೆಡ್ನು ಆ ರಿಂಗ್ ಒಳಗಡೆ ರಿಂಗಿಗೆ ಹಿಡ್ಕೊಂಡು ಪೆಟಲ್ ಮಾಡ್ಕೊಂಡು ತೊಗೋಬೇಕು. ನೀಡಲ್ ಮೇಲೆ ದಾರ ಸುತ್ಕೊಂಡು ರಿಂಗ್ ಒಳಗಡೆ ಹಾಕಿ ದಾರ ತಂದು ಡಬಲ್ ಕ್ರೋಶ, ಮತ್ತು 4 ಡಬಲ್ ಕ್ರೋಶ ಮಾಡ್ಕೋಬೇಕು. 4 ಡಬಲ್ ಕ್ರೋಶ ಆಗಿಂದ 3 ಚೈನ್ ಹಾಕಿ ರಿಂಗ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಪೆಟಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 2 ಚೈನ್ ಹಾಕಿ ಮತ್ತು 4 ಡಬಲ್ ಕ್ರೋಶ ಮಾಡ್ಕೋಬೇಕು. ಫುಲ್ ವರ್ಕ್ ಇಷ್ಟೇ ಇರೋದು, ನಾವು ಪೆಟಲ್ಸ್ ಮಾಡ್ಕೊಂಡು ತೊಗೋಬೇಕು. ಇದೇನು ಎಕ್ಸ್ಟ್ರಾ ಥ್ರೆಡ್ ಬಿಟ್ಟಿದ್ದೀವಲ್ಲ ಅದನ್ನೂ ಒಂದು ಸ್ವಲ್ಪ ವರ್ಕ್ ಹಾಕಿ ಆಮೇಲೆ ಕಟ್ ಮಾಡ್ಕೊಂಡ್ಬಿಡಿ. ಈಗ ನೋಡಿ 4 ಡಬಲ್ ಕ್ರೋಶ ಆಗಿಂದ ಇದು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಗ್ಲೂ ಹಚ್ಚೋ ಕೆಲಸ ಇರಲ್ಲ, ಈ ಥರ ಅದನ್ನ ಹಿಡ್ಕೊಂಡು ವರ್ಕ್ ಮಾಡಿ ಕಟ್ ಮಾಡಿದರೆ. ಮತ್ತು ಬೀಡ್ ಹಾಕಿರ್ತೀವಲ್ಲ, ಏನೋ ರಿಂಗ್ ಬೀಡ್ ಒಳಗಡೆ ಅದ್ರದ್ದು ಹಿಂದ್ಗಡೆ ಥ್ರೆಡ್ ಇರುತ್ತೆ ನೋಡಿ, ಅದನ್ನ ಹಿಡ್ಕೊಂಡು ವರ್ಕ್ ಮಾಡ್ತಿದ್ದೀನಿ ಇಲ್ಲಿ, ಅದನ್ನು ಹಿಂದೆ ಕಾಣಬಾರ್ದಂತಂದು. ನಾವು ಫಸ್ಟ್ ಬರೀ ರಿಂಗ್ ಬೀಡಿಗೆ ಪೆಟಲ್ಸ್ ಮಾಡ್ಕೊಂಡು ಆಮೇಲೆ ರೌಂಡ್ ಬೀಡು ಗ್ಲೂ ಮಾಡ್ಬೋದು, ಆದರೆ ಬೀಳೋ ಚಾನ್ಸಸ್ ಇರುತ್ತಲ್ಲ. ಸೊ ಹಂಗಾಗಿ ರಿಂಗ್ ಬೀಡ್ ಜೋಡಿನ ಲಾಕ್ ಮಾಡಿದರೆ ಸೆಕ್ಯೂರ್ ಆಗಿರುತ್ತೆ. ಈ ಕಡೆನೂ 6 ಪೆಟಲ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಪೆಟಲ್ಸ್ ಕಂಪ್ಲೀಟ್ ಆಗಿಂದ ಲಾಕ್ ಎಲ್ಲಿ ಮಾಡೋದು ಅಂತ ಹೇಳ್ತೀನಿ. ನಾವೇನು ಸ್ಟಾರ್ಟಿಂಗ್ 2 ಚೈನ್ ಮಾಡ್ಕೊಂಡಿದ್ವಲ್ಲ,
ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡಿಸೈನು ಆ 2 ಚೈನ್ ಕೆಳಗಡೆ ಬರುತ್ತೆ ನೋಡಿ, ಆ ಚೈನ್ ಒಳಗಡೆ ನೀಡಲ್ ಹಾಕಿ, ಕೆಳಗಡೆ ಚೈನ್ಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಆಮೇಲೆ 2 ಚೈನ್ ಹಾಕಿ ದಾರಾನ ಕಟ್ ಮಾಡ್ಕೊಂಬಿಡಿ. ಇದನ್ನ ಲಾಸ್ಟಿಗೆ ಹಿಂದ್ಗಡೆ ಗ್ಲೂ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಕಲರ್ ಥ್ರೆಡ್ ತೊಗೊಂಡು ಡಿಸೈನ್ ಸ್ಟಾರ್ಟ್ ಮಾಡೋಣ. ಇವಾಗ ನೆಕ್ಸ್ಟ್ ಕಲರ್ ಥ್ರೆಡ್ ತೊಗೊಂಡು ನಾವೇನು ಫಸ್ಟಿಗೆ 2 ಚೈನ್ ಮಾಡ್ಕೊಂಡಿದ್ದೀವಲ್ಲ, ಆ ಮೇಲೆ ಬರೋ ಚೈನ್ ಫಸ್ಟು ಲಾಕ್ ಮಾಡೋದು ಚೈನ್ ಒಳಗಡೆ ಲಾಕ್ ಮಾಡ್ತೀವಿ ಮೇಲೆ ಬರೋ ಚೈನಲ್ಲಿ. ನೆಕ್ಸ್ಟು 3 ಚೈನ್ ಹಾಕೊಳ್ಳಿ. 3 ಚೈನ್ ಹಾಕಿ ಇಲ್ಲಿ ನೆಕ್ಸ್ಟು ನಾವು 3 ಚೈನ್ ಹಾಕಿ ರಿಂಗಿಗೆ ಏನು ಲಾಕ್ ಮಾಡಿದ್ದೀವಲ್ಲ ಪೆಟಲ್ ಫಿನಿಶ್ ಮಾಡಬೇಕಾದ್ರೆ, ಇದು ಚೈನ್ ಒಳಗಡೆಲ್ಲ 3 ಚೈನ್ ಹಿಂದ್ಗಡೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. 3 ಚೈನ್ ಹಿಂದ್ಗಡೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆಗಿಂದ ನಿಡಲ್ ಮೇಲೆ ದಾರ ಸುತ್ಕೊಂಡು ರಿಂಗ್ ಒಳಗಡೆ ಹೋಗಿ ದಾರ ತಂದು ನಾವೇನು ಪೆಟಲ್ ಎಂಡ್ ಮಾಡಿದ್ದೀವಲ್ಲ ಅದೇ ಜಾಗಕ್ಕೆ ಡಬಲ್ ಕ್ರೋಶ ಮಾಡ್ಕೋಬೇಕು. ನೆಕ್ಸ್ಟು 2 ಚೈನು ಮತ್ತು ಡಬಲ್ ಕ್ರೋಶ ಸ್ಟಾರ್ಟ್ ಮಾಡಿರ್ತೀವಲ್ಲ ಅದ್ರ ಮಧ್ಯೆ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆಗಿಂದ ನೆಕ್ಸ್ಟ್ 3 ಚೈನ್ 1 2 3 ಚೈನ್ ಹಾಕಿ ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡ್ತಿರ್ತೀವಲ್ಲ ಆ 3 ಚೈನು ಡಬಲ್ ಕ್ರೋಶ ಮಧ್ಯದಲ್ಲಿ ಲಾಕ್ ಮಾಡ್ಕೋಬೇಕು. ಸೇಮ್ ಫುಲ್ ಪೆಟಲ್ ಇದೇ ಥರ ಕಂಟಿನ್ಯೂ ಮಾಡ್ಕೊತ ಹೋಗಿ. ಲಾಕ್ ಆಗಿಂದ ನಿಡಲ್ ಮೇಲೆ ದಾರ ಸುತ್ಕೊಂಡು ರಿಂಗ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋದು, ಮತ್ತು ನೆಕ್ಸ್ಟ್ ಚೈನು ಡಬಲ್ ಕ್ರೋಶ ಮಧ್ಯೆ ಲಾಕ್ ಮಾಡ್ಕೊಳ್ಳೋದು. ಸೇಮ್ ಇದೇ ಥರ ಫುಲ್ ಪೆಟಲ್ನ ಫಿನಿಶ್ ಮಾಡ್ಕೊಳ್ಳಿ. ಒಳಗಡೆ ರಿಂಗ್ ಬಿಟ್ ದೊಡ್ಡ ತೊಗೊಂಡಿರೋದಕ್ಕೆ ಒಂಚೂರು ಪ್ರಾಬ್ಲಮ್ ಆಗ್ತಿರುತ್ತೆ ನೀಡಲ್ ಹಾಕಿ ತೊಗೊಳಕ್ಕೆ. ಸೊ ಹುಷಾರಾಗಿ ನಿಧಾನಕ್ಕೆ ತೊಗೊಳ್ಳಿ. ಭಾಳ ಫೋರ್ಸ್ ಹಾಕಿದರೆ ರಿಂಗು ಮುರಿಯೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಿಧಾನಕ್ಕೆ ಮಾಡ್ಕೊಳ್ಳಿ. ಇಲ್ಲ ಆ ಥರ ನೀವು ಪ್ರಾಬ್ಲಮ್ ಅನಿಸಿದರೆ ಸ್ಮಾಲ್ ಬೀಡೆ ತೊಗೊಳ್ಳಿ, ನಿಮಗೂ ಈಸಿ ಆಗುತ್ತೆ ಹಾಕೋಕ್ಕೆ. ಸೊ ನೆಕ್ಸ್ಟು ಸೇಮ್ ಇದೇ ಥರ ಫುಲ್ ಮಾಡಿಂದ ನಾವೇನು ಸೆಕೆಂಡ್ ಕಲರ್ ಲಾಕ್ ಮಾಡಿ ಸ್ಟಾರ್ಟ್ ಮಾಡಿರ್ತೀವಲ್ಲ ಅಲ್ಲಿ ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಂಬಿಡಿ. ಇಷ್ಟಾಗಿಂದ 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೊಳ್ಳಿ ಲಾಸ್ಟಿಗೆ. ಹಿಂದ್ಗಡೆ ಎಕ್ಸ್ಟ್ರಾ ಇರೋ ಥ್ರೆಡ್ನೆಲ್ಲ ಗ್ಲೂ ಮಾಡಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಬಿಡಿ. ನೀಟ್ ಫಿನಿಶಿಂಗ್ ಕೊಡಿ. ಇದು ನೋಡಿ ಸ್ಮಾಲ್ ಬೀಡ್ ಹಾಕಿದ್ದೀನಿ, ಹಾಕೋಕ್ಕೆ ಈಸಿ ಅನ್ನಿಸ್ತು. ಮತ್ತು ಸೆಕೆಂಡ್ ಕಲರ್ ಏನು ತೊಗೊಂಡಿದ್ದೀನಿ ಅದನ್ನ 4 ಚೈನ್ ಹಾಕಿದ್ದೀನಿ. ನೀವು ಬೇಕಂದರೆ 4 ಚೈನು ತೊಗೋಬೋದು, 3 ಚೈನು ತೊಗೋಬೋದು, ಏನಷ್ಟು ಡಿಫ್ರೆನ್ಸ್ ಕಾಣಲ್ಲ. ಇವಾಗ ಗ್ಲೂ ಹಚ್ಚಿ ಎಲ್ಲ ಫಿನಿಶಿಂಗ್ ಮಾಡಿದ್ದೀನಿ. ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಕಟ್ ಮಾಡಿ ನೆಕ್ಸ್ಟ್ ನಾರ್ಮಲ್ ನೀಡಲ್ಗೆ ನಿಮ್ಮ ಪಲ್ಲು ಯಾವ ಕಲರ್ ಥ್ರೆಡ್ ಇರುತ್ತೆ ಆ ಕಲರ್ ಥ್ರೆಡ್ ಹಾಕ್ಕೊಳ್ಳಿ. ಕಾಟನ್ ಥ್ರೆಡ್ಡು ಹಾಕಿ ಒಂದೆರಡು ಸತಿ ನಾಟ್ ಹಾಕ್ಕೊಳ್ಳಿ. ಪಲ್ಲುಗೆ ಒಂದೆರಡು ಸತಿ ನಾಟ್ ಮಾಡ್ಕೊಳ್ಳಿ. ನಾಟ್ ಆಗಿಂದ ಇವಾಗ ಒಂದು ಬೀಡ್ ತೊಗೋಬೇಕು. ಬೀಡ್ ಯಾವುದಾದ್ರೂ ತೊಗೊಳ್ಳಿ, ನಿಮ್ಮ ಇಷ್ಟ. ನಾನಿಲ್ಲಿ 1 ಬೀಡ್ ಹಾಕಿ ತೋರಿಸ್ತಿದ್ದೀನಿ, ನೀವು 2 ಬೀಡ್ ಹಾಕ್ಕೋಬೋದು. ಬೀಡ್ ಹಾಕಿಂದ ನೆಕ್ಸ್ಟ್ ನಾವು ರೆಡಿ ಮಾಡಿಟ್ಕೋ ಫ್ಲವರ್ ಹಾಕಬೇಕು. ಹಾಕಿ ನೆಕ್ಸ್ಟು ಬೀಡಿಂದ ನೀಡನ್ನು ಮೇಲೆ ತಂದು ಮತ್ತು ಕ್ಲಾತಿಗೆ ಚುಚ್ಚಿ ಕೆಳಗಡೆ ತೊಗೊಂಬನ್ನಿ. ನೀಡನ್ನು ತಂದು ಒಂದೆರಡು ಸತಿ ನಾಟ್ ಮಾಡ್ಕೊಂಬಿಡಿ. ಈ ಥರ ನೀಡಲ್ ಹಾಕಿ ಕೆಳಗಡೆ ತೊಗೊಂಬಂದು ಹಿಂದ್ಗಡೆ ನಾಟ್ ಮಾಡ್ಕೊಂಬಿಡೋದು. ಈ ಥರ ಕಾಣುತ್ತೆ. ನೀವು ಬೀಡ್ ಬೇಕಾದರೆ ಎಕ್ಸ್ಟ್ರಾ ಹಾಕ್ಕೋಬೋದು, ಒಂದೆರಡು ನಿಮ್ಮ ಇಷ್ಟ, ನಿಮಗೆ ಹೇಗೆ ಬೇಕೋ ಆ ಥರ ಮಾಡ್ಕೊಳ್ಳಿ.
ಇಲ್ಲ ಟೂ ಚೈನ್ ಲಾಕ್ ಅಂತಂದು ಪಲ್ಲುಗೆ ಕ್ರೋಶ ಹಾಕ್ಕೊತ ಹೋಗಿ ಮಿಡಲು ಇವನ್ನ ಆ್ಯಡ್ ಮಾಡ್ಕೊತ ಹೋಗ್ಬೋದು.